ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿರೋಂಥದ್ದು, ಒಂದೇ ಸ್ಟೆಪ್ಪಲ್ಲಿ ಆಗೋಂಥ ಸಾರಿ ಕುಚ್ಚು ಡಿಸೈನು. ಬೇಗ ಆಗುತ್ತೆ, ಒಂದೇ ಸ್ಟೆಪ್ ಆಗಿರೋದ್ರಿಂದ ಬೇಗ ಆಗುತ್ತೆ. ಫಸ್ಟು ದಾರ ಲಾಕ್ ಮಾಡಿ, ಆದಮೇಲೆ 3 ಚೈನು, ಬಟ್ಟೆಗೆ ಲಾಕ್. ಇದಾದಮೇಲೆ ಈಗ ಒಂದು ಕ್ರಿಸ್ಟಲ್ ಬೀಡ್ ತಗೊಳ್ತಾ ಇದ್ದೀನಿ ನಾನು. ಈ ಥರ ಕ್ರಿಸ್ಟಲ್ ಬೀಡ್ ತಗೊಳ್ತಾ ಇದ್ದೀನಿ. ಇದು ಕಲರ್ಡ್ ಕ್ರಿಸ್ಟಲ್ ಬೀಡು, ಬ್ಲೂ ಕಲರ್ ತಗೊಂಡಿದ್ದೀನಿ. ಇದನ್ನು ಲಾಕ್ ಮಾಡಿ, ಬಟ್ಟೆಗೆ ಲಾಕ್ ಮಾಡಿ. ಇದಾದಮೇಲೆ ಒಂದು ಲೀಫ್ ಬೀಡ್ ತಗೊಳ್ತಾ ಇದ್ದೀನಿ. ಈ ಥರ ಲೀಫ್ ಬೀಡ್ ತಗೊಂಡು ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಇದನ್ನು ಹೀಗೆ ಲಾಕ್ ಮಾಡಬೇಕಾಗಿಲ್ಲ, ಬೀಡ್ ಲಾಕ್ ಮಾಡಬೇಕಾಗಿಲ್ಲ. ಇದನ್ನು ಬೀಡ್ ಲಾಕ್ ಮಾಡಬೇಕಾಗಿಲ್ಲ, ಹಾಗೆ ಬಟ್ಟೆಗೆ ಸೇರಿಸ್ಕೊಳ್ಳಿ. ಆಮೇಲೆ ಮತ್ತೆ ಬ್ಲೂ ಕಲರ್ ಕ್ರಿಸ್ಟಲ್ ಬೀಡ್. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಈ ಥರ 3 ಬರುತ್ತೆ. ಕ್ರಿಸ್ಟಲ್ ಬೀಡ್, ಲೀಫ್ ಬೀಡ್, ಕ್ರಿಸ್ಟಲ್ ಬೀಡ್, ಮಧ್ಯದಲ್ಲಿ ಲೀಫ್ ಬೀಡ್ ಇರುತ್ತೆ. ಇದಾದಮೇಲೆ 3 ಚೈನು, ಬಟ್ಟೆಗೆ ಲಾಕ್. ಇಲ್ಲಿ ಗೋಲ್ಡನ್ ಕಲರ್ ಕ್ರಿಸ್ಟಲ್ ಬೀಡ್ ತಗೊಳ್ತಾ ಇದ್ದೀನಿ. ಈ ಥರ ಕ್ರಿಸ್ಟಲ್ ಶೇಪಲ್ಲಿ ಗೋಲ್ಡನ್ ಕಲರಲ್ಲೂ ಬರುತ್ತೆ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಈಗ ಮತ್ತೆ 3 ಚೈನು, ಇದನ್ನು ಬಟ್ಟೆಗೆ ಸೇರಿಸಿ. ಈಗ ಮತ್ತೆ 3 ಚೈನ್ ಮಾಡಿಕೊಂಡು ಬ್ಯಾಕ್ ಸೈಡಿಗೆ ಬನ್ನಿ. ಈ ಬೀಡ್ ಪಕ್ಕದಲ್ಲಿ ಲಾಕ್ ಮಾಡಿ. ಇದಾದಮೇಲೆ ಬೀಡ್ ಸುತ್ತಲೂ ಚೈನು 5 ಚೈನ್ ಹಾಕ್ಕೊಂಡಿದ್ದೀನಿ. 5 ಚೈನ್ ಹಾಕಿ ಬೀಡ್ನ ಈ ಕಡೆ ಲಾಕ್ ಮಾಡಿ. ಮತ್ತೆ 3 ಚೈನು, ಇದನ್ನು ಈ 3 ಚೈನ್ ಲಾಕಲ್ಲಿ ಲಾಕ್ ಮಾಡಿ ಈ ಕ್ರಿಸ್ಟಲ್ ಬೀಡ್ ಪಕ್ಕ. ಮತ್ತೆ ಫ್ರಂಟ್ ಸೈಡಿಗೆ ಬನ್ನಿ. ಈಗ ಇಲ್ಲಿಂದ ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ಳಿ ಈ 3 ಚೈನಲ್ಲಿ. ಮತ್ತು ಈ ಬೀಡ್ ಬ್ಯಾಕ್ ಸೈಡ್ ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಮಾಡಿ ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಆಮೇಲೆ 2 ಡಬಲ್ ಕ್ರೋಶೆ ವಿದೌಟ್ ಬೀಡ್ಸ್ ಮಾಡ್ತಾ ಇದ್ದೀನಿ. 1 ಬೀಡ್ಸ್, 2 ವಿದೌಟ್ ಬೀಡ್ಸ್. ಈಗ 2ನೇದಲ್ಲಿ 2 ಆದಮೇಲೆ 3ನೇದಲ್ಲಿ ಇನ್ನೊಂದು ಹಾಕಿಬಿಟ್ಟು 3ನೇದಲ್ಲಿ ಈ ಥರ. ಆಮೇಲೆ ಮತ್ತೆ 2 ವಿದೌಟ್ ಬೀಡ್ಸು ಡಬಲ್ ಕ್ರೋಶೆ, 1 2. ಇದು 2ರಲ್ಲೂ ಬೀಡ್ಸ್ ಹಾಕಲ್ಲ. ಈಗ ಇನ್ನೊಂದು ಡಬಲ್ ಕ್ರೋಶೆ ಮಾಡಿ 3ನೇದಲ್ಲಿ ಬೀಡ್ಸ್ ಹಾಕ್ತೀನಿ. ಮತ್ತೆ 2 ವಿದೌಟ್ ಬೀಡ್ಸ್, 3ನೇದಲ್ಲಿ ಬೀಡ್ಸ್, 3ನೇದು ಹಾಕಿಬಿಟ್ಟು ಒಂದು ಸ್ಮಾಲ್ ಬೀಡ್,
ಮತ್ತು ಕೊನೆಯಲ್ಲಿ ಒಂದು ವಿದೌಟ್ ಬೀಡ್ ಡಬಲ್ ಕ್ರೋಶೆ ಹಾಕ್ಕೊಂಡು ಎಂಡ್ ಮಾಡೋದು. ಇದನ್ನು ಈ 3 ಚೈನಲ್ಲಿ ನೆಕ್ಸ್ಟ್ ಈ 3 ಚೈನ್ ಇದೆಯಲ್ವ, ನೀವು ಬ್ಯಾಕ್ ಸೈಡಿಂದ ಬಂದು ಹಾಕಿದ್ದೀರಾ, ಅದರಲ್ಲಿ ಲಾಕ್ ಮಾಡಿ. ಆಮೇಲೆ ಲಾಕಲ್ಲಿ ಲಾಕ್ ಮಾಡಿ. ನೋಡಿ ಈ ಥರ ಬರುತ್ತೆ ಆರ್ಚು, ದೂರ ದೂರ ಬೀಡು ಬರುತ್ತೆ. ಈಗ ಇದಾದಮೇಲೆ ಇಲ್ಲಿ ಒಂದು ಈ ಬ್ಲೂ ಕ್ರಿಸ್ಟಲ್ ಬೀಡ್ ಸೇರಿಸ್ಕೊಳ್ಳಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ ಒಂದು ಲೀಫ್ ಬೀಡ್ ಸೇರಿಸಿ ಅದನ್ನು ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ ಕ್ರಿಸ್ಟಲ್ ಬೀಡ್ ಮತ್ತೆ ಸೇರಿಸಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಈಗ 3 ಚೈನು ಕುಚ್ಚಿಗೆ, ಅದನ್ನು ಬಟ್ಟೆಗೆ ಸೇರಿಸಿ. ಇದು ಒಂದು ಸೆಟ್. ಈಗ ಮತ್ತೆ ಇಲ್ಲಿಂದ ಇದು ಕುಚ್ಚಿನ ಚೈನ್ ನೋಡಿ, ಇದೇ ಥರ ಇಲ್ಲಿನೂ ಕುಚ್ಚಿನ ಚೈನ್ ಆಯಿತು. ಇದಾದಮೇಲೆ ಇದೇ ಥರ ಮುಂದೆ ಹೋಗಬೇಕು. ಕ್ರಿಸ್ಟಲ್ ಬೀಡ್, ಲೀಫ್ ಬೀಡ್, ಕ್ರಿಸ್ಟಲ್ ಬೀಡ್, ಮತ್ತು ಈ ಆರ್ಚಿನ ಬೇಸು, ಮತ್ತು ವರ್ಕ್ ಟರ್ನ್ ಮಾಡಿ ಅದರ ಹಿಂದೆ ಚೈನು, ಮತ್ತು ಆರ್ಚು, ಮತ್ತು ಕ್ರಿಸ್ಟಲು, ಲೀಫು, ಕ್ರಿಸ್ಟಲ್, ಮತ್ತು ಕುಚ್ಚಿಗೆ ಚೈನು, ದೂರ ದೂರ ಕುಚ್ಚು ಬರುತ್ತೆ ನೋಡಿ. ಈಗ ಕುಚ್ಚಿನ 3 ಚೈನ್ ಆಯಿತು ಇದು. ಇದಾದಮೇಲೆ ಈಗ ಬ್ಲೂ ಕಲರ್ ಕ್ರಿಸ್ಟಲ್ ಬೀಡ್, ಈ ಥರ ಬ್ಲೂ ಕಲರ್ ಕ್ರಿಸ್ಟಲ್ ಬೀಡ್, ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಲಾಕ್. ಆಮೇಲೆ ಲೀಫ್ ಬೀಡ್, ಇದನ್ನು ಬಟ್ಟೆಗೆ ಸೇರಿಸಿ. ಆಮೇಲೆ ಕ್ರಿಸ್ಟಲ್ ಬೀಡ್, ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಈಗ ಈ ಆರ್ಚಿನ ಬೇಸು ಕ್ರಿಸ್ಟಲ್ ಇದಾದಮೇಲೆ ಇದೀಗ ಇದು ಮಾಡಿರೋದು, ಇದಾದಮೇಲೆ ಆರ್ಚಿನ ಬೇಸು. ಆರ್ಚಿನ ಬೇಸ್ ಹೆಂಗೆ, 3 ಚೈನು, ಬಟ್ಟೆಗೆ ಲಾಕು, ಒಂದು ಈ ಥರ ಗೋಲ್ಡನ್ ಬೀಡು, ಕ್ರಿಸ್ಟಲ್ ಶೇಪಿನ ಗೋಲ್ಡನ್ ಬೀಡ್ಸ್, ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಲಾಕು, ಮತ್ತೆ 3 ಚೈನು, ಇದನ್ನು ಬಟ್ಟೆಗೆ ಲಾಕ್. ಇದು ಬೇಸು, 3 ಚೈನು, ಗೋಲ್ಡನ್ ಬೀಡ್ಸು, ಮತ್ತು 3 ಚೈನು. ಈಗ ಬ್ಯಾಕ್ ಸೈಡ್ಗೆ ಹೋಗೋದಕ್ಕಿಂತ ಮೊದಲೇ ಮಾಡ್ತಾ ಇದ್ದೀನಿ ನಾನು 3 ಚೈನು ಹಿಂಗೆ ಮಾಡಿಕೊಂಡು ಬ್ಯಾಕ್ ಸೈಡಿಗೆ ಬನ್ನಿ, ಆವಾಗ ಚೆನ್ನಾಗಿ ಬರುತ್ತೆ ಅದು. ಇಲ್ಲಾಂದರೆ ಬ್ಯಾಕ್ ಸೈಡ್ ಬಂದ ಮೇಲೂ ಮಾಡ್ಬೋದು, ಹಿಂಗೆ ಮಾಡಿಯೇ ಬಂದರೆ ಚೆನ್ನಾಗಿರುತ್ತೆ. ಇದನ್ನು ಈ ಬೀಡ್ ಪಕ್ಕದಲ್ಲಿ ಲಾಕ್ ಮಾಡಿ. ಆಮೇಲೆ ಬೀಡ್ ಸುತ್ತಲೂ ಚೈನು, ಅದನ್ನು ಬೀಡ್ನ ಈ ಕಡೆ ಲಾಕ್, ಮತ್ತು 3 ಚೈನು, ಇದನ್ನು ಇಲ್ಲಿ ಈ ಕ್ರಿಸ್ಟಲ್ ಬೀಡ್ ಪಕ್ಕದಲ್ಲಿ ಲಾಕ್ ಮಾಡಿ. ಆ ಲಾಕ್ ಇದೆಯಲ್ಲ 3 ಚೈನಿಂದ ಅಲ್ಲಿ, ಮತ್ತು ಫ್ರಂಟ್ ಸೈಡಿಗೆ ಬನ್ನಿ. ಇಲ್ಲಿಂದ ಬೇಕು ಅಂದರೆ ಇಲ್ಲಿಂದಲೂ ಮಾಡ್ಬೋದು, ಇಲ್ಲಾಂದರೆ ಈ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಫಸ್ಟು ಈ ಬೀಡ್ನ ಬ್ಯಾಕ್ ಸೈಡ್ ಚೈನ್ ಇದೆಯಲ್ವ, 5 ಚೈನ್, ಅದರಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಿ ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ.
ಇದಾದಮೇಲೆ ಮತ್ತೆ 2 ವಿದೌಟ್ ಬೀಡ್ ಮಾಡ್ತಾಯಿದ್ದೀನಿ. ಮತ್ತು ಇದು 2 ವಿದೌಟ್ ಬೀಡ್ಸ್ ಆಯಿತು. ಮೂರನೇದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಹಾಕ್ಕೊಂಡು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ ಈ ಥರ. ಮತ್ತು 2 ವಿದೌಟ್ ಬೀಡ್ಸ್, 1 2, ಮತ್ತು ಇನ್ನೊಂದು ಮೂರನೇದು ಹಾಕ್ಕೊಳ್ಳಿ, ಬೀಡ್ ಸೇರಿಸಿ ಸ್ಮಾಲ್ ಬೀಡ್. ಮತ್ತು 2 ವಿದೌಟ್ ಬೀಡ್ಸ್, 1 2, ಮೂರನೇದು ಬೀಡ್ ಸೇರಿಸಿ. ಈ ಆರ್ಚಲ್ಲಿ 4 ಬೀಡ್ ಸೇರಿಸಿದ್ದೀನಿ. ಇದೀಗ 3 ಆಯಿತು. ನಾಲ್ಕನೇದಿದು. ಈಗ ಇಲ್ಲಿ 4ನೇ ಬೀಡಾಗಿ 1 ಡಬಲ್ ಕ್ರೋಶೆ ಎಂಡ್ ನೋಡಿ. ಇಲ್ಲಿನೂ ಅದೇ ಥರ ಮಾಡಿರೋದು. ಎಂಡ್ 1 ಡಬಲ್ ಕ್ರೋಶೆಲಿ ಎಂಡ್ ಮಾಡಿರೋದು. ಇದಾದಮೇಲೆ ಇಲ್ಲಿ ಈ 3 ಚೈನಲ್ಲಿ ಲಾಕ್ ಮಾಡಿ, ಆಮೇಲೆ ಲಾಕಲ್ಲಿ ಲಾಕ್ ಈ ಥರ. ಈಗ ಇದಾದಮೇಲೆ ಮತ್ತೆ ಇದೇ ಕ್ರಿಸ್ಟಲ್ ಬೀಡು, ಲೀಫ್ ಬೀಡು, ಕ್ರಿಸ್ಟಲ್ ಬೀಡು, ಆರ್ಚಿನ ಆ ಕಡೆ ಈ ಕಡೆ ಕ್ರಿಸ್ಟಲ್ ಬೀಡು, ಲೀಫ್ ಬೀಡು, ಕ್ರಿಸ್ಟಲ್ ಬೀಡು, ಆರ್ಚ್ ಆದಮೇಲೆ ಮತ್ತೆ ಇದು, ಮತ್ತು ಇದರ ಆ ಕಡೆ ಈ ಕಡೆ ಈ 3 ಚೈನು ಕುಚ್ಚಿಗೆ. ನೋಡ್ಕೊಳ್ಳಿ ಪ್ಯಾಟರ್ನು. ಇನ್ನೊಂದು ಸಾರಿ ನೀವು ರಿಪೀಟ್ ಮಾಡಿ ನೋಡ್ಕೊಳ್ಳಿ, ಗೊತ್ತಾಗಿಲ್ಲ ಅಂದರೆ. 2 ಆರ್ಚ್ ಮಾಡಿದ್ದೀನಿ. ಈಗ ಇನ್ನು ಪೂರ್ತಿ ಮಾಡಿ ಮುಂದೆ ಇನ್ನೊಂದು 2 ಆರ್ಚ್ ಮಾಡಿ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.